ಬೈರಮಂಗಲದಲ್ಲಿ ಬಿಡದಿ ಟೌನ್ಶಿಪ್ ಜಟಾಪಟಿ ಜೆಎಂಸಿ ಸರ್ವೆಗೆ ಹೋದಂತ ಅಧಿಕಾರಿಗಳ ಮೇಲೆ ಹಲ್ಲೆಯಾಗಿದೆ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಈಗ ಎಫ್ಐಆರ್ ನ ಕೂಡ ದಾಖಲು ಮಾಡಲಾಗಿದೆ. ಇದು ಬೈರಮಂಗಲದ ಬಿಡದಿ ಟೌನ್ಶಿಪ್ ಜಟಾಪಟಿ ಬೈರಮಂಗಲದಲ್ಲಿ ಆಗಿರುವಂಥದ್ದು. ಜೆಎಂಸಿ ಸರ್ವೆಗೆ ಹೋದಂತ ಅಧಿಕಾರಿಗಳಿಗೆ ಹೊರಕೆಯಲ್ಲಿ ಹೊಡೆಯಲಾಗಿದೆ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಬಿಡದಿ ಠಾಣೆಯಲ್ಲಿ 20ಕ್ಕೂ ಹೆಚ್ಚು ರೈತರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿ, ದೈಹಿಕ ಹಲ್ಲೆ ಅಂತ ಪ್ರಕರಣವನ್ನು ದಾಖಲಿಸಲಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳ ದೂರಿನ ಅನ್ವಯ ಈಗ ಎಫ್ಐಆರ್ ದಾಖಲಾಗಿದೆ. ಇಂದು ಕೂಡ ಯೋಜನಾ ವ್ಯಾಪ್ತಿ ಹಳ್ಳಿಗಳಲ್ಲಿ ಅಲರ್ಟ್ ಇರಲಿದೆ, ಮುಂದುವರಿಯುತ್ತೆ. ಸರ್ವೆ ಮುಂದುವರಿಸಿದ್ರೆ ಇಂದು ಅಡ್ಡಿಪಡಿಸೋಕೆ ವೇದಿಕೆಯನ್ನು ರೂಪಿಸಲಾಗ್ತಾ ಇದೆ. ಜೆಎಂಸಿ ಸರ್ವೆ ತಾತ್ಕಾಲಿಕ ಸ್ಥಗಿತ ಮಾಡಿದ್ದಾರೆ. ಜಿಲ್ಲಾಡಳಿತ ರೈತರ ಜೊತೆ ಮಾತುಕತೆ ನಡೆಸಿ ಸರ್ವೆ ಮಾಡೋಕೆ ಚಿಂತನೆಯನ್ನು ಮಾಡಲಾಗಿದೆ. ನೋಡಿ, ವಿಷದ ಬಾಟಲ್ನ ಹಿಡ್ಕೊಳ್ಳೋದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮೋಹನ್ನ, ನಿನ್ನೆ ಅಧಿಕಾರಿಗಳ ಮೇಲೆ ಹಲ್ಲೆ, ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಏನಂತಾರೆ ಸ್ಥಳೀಯರು, ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ವಿವರಣೆಯನ್ನು ನೀಡೋದಾದ್ರೆ? ಎಸ್ ಮಧುಸೂದನ್, ಬಿಡದಿ ಟೌನ್ಶಿಪ್ನ ಜಟಾಪಟಿ ಏನಿದೆ, ಇದು ಪರ ವಿರೋಧಕ್ಕೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇದರ ನಡುವೆ ಜೆಎಂಸಿ ಸರ್ವೆಯನ್ನು ಮಾಡಲಿಕ್ಕೆ ಕಂದಾಯ ಅಧಿಕಾರಿಗಳು ಕೂಡ ನಿನ್ನೆ ಆ ಒಂದು ಜಾಗಕ್ಕೆ ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ ರೈತರು ಕೂಡ ಪೊರಕೆಯಿಂದ ಹೊಡೆಯುವಂಥದ್ದಾಗಿರ್ಬೋದು ಅಥವಾ ಕಲ್ಲಿನಿಂದ ಹೊಡೆಯುವಂಥದ್ದಾಗಿರ್ಬೋದು, ಈ ಒಂದು ಕೆಲಸವನ್ನ ಮಾಡಿದ್ರು. ಸಾಕಷ್ಟು ಏನೋ ಗುದ್ದಾಟಗಳು ಕೂಡ ಆಯಿತು. ಈ ಒಂದು ಸಂದರ್ಭದಲ್ಲಿ ಏನೋ ಆದಂಥ ಅನಾಹುತಗಳೇನಿದೆ ಅಂದರೆ ಕಲ್ಲಿನಂತ ಹೊಡೆದಂಥ ಸಂದರ್ಭದಲ್ಲಿ ಅವರ ಒಂದು ಕಾರಿನ ಗ್ಲಾಸ್ ಕೂಡ ಜಖಮ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಪೊಲೀಸರ ಮೇಲೂ ಕೂಡ ಒಂದು ಹಲ್ಲೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನು ಸಾಕಷ್ಟು ನೋವುಗಳಾಗಿರ್ತಕ್ಕಂಥದ್ದು. ಹೀಗಾಗಿ ಕಂದಾಯ ಅಧಿಕಾರಿಗಳೇ ಖುದ್ದು ಬಿಡದಿ ಠಾಣೆಯಲ್ಲಿ ಎಫ್ಐಆರ್ ಅಂದರೆ ದೂರನ್ನು ದಾಖಲಿಸಿರ್ತಕ್ಕಂಥದ್ದು. ಹೀಗಾಗಿ ಬಿಡದಿ ಠಾಣೆಯಲ್ಲಿ 20ಕ್ಕೂ ಹೆಚ್ಚು ರೈತರ ಮೇಲೆ ಒಂದು ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ 307 ಕೇಸನ್ನು ಈಗಾಗಲೇ ಅಂದರೆ ಬುಕ್ ಮಾಡಿರ್ತಕ್ಕಂಥದ್ದು. ಸರ್ಕಾರಿ ಕೆಲಸಕ್ಕೆ ಅಡ್ಡಿಯಾಗಿ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಏನು ರೈತರುಗಳು ಯಾರ್ಯಾರಿದ್ದಾರೆ ಅವರ ಮೇಲೆ ಕೂಡ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಆದರೂ ಕೂಡ ಇವತ್ತು ಕೂಡ ಸಾಕಷ್ಟು ಎಲ್ಲ ಹಳ್ಳಿಗಳಲ್ಲಿ ಅಂದರೆ 9600 ಎಕರೆ ಭೂಮಿ ಏನಿದೆ, ಇದು ಟೌನ್ಶಿಪ್ ಮಾಡುವಂಥ ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ಯಾವೆಲ್ಲ ಅಂದರೆ ಸರ್ವೆಗೆ ಬರ್ತಕ್ಕಂಥ ಜೆಎಂಸಿ ಅಧಿಕಾರಿಗಳಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಅಧಿಕಾರಿಗಳು ಬಂದರೆ ಅವ್ರನ್ನ ತಡೆಯುವಂಥ ಕೆಲಸಕ್ಕೆ ಈಗಾಗಲೇ ರೈತರು ಕೂಡ ಈಗಾಗಲೇ ಫುಲ್ ಅಲರ್ಟ್ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಪ್ರಮುಖವಾಗಿ ಈ ನಮ್ಮ ಜಮೀನನ್ನು ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಅನ್ನ ಮಾಡಲಿಕ್ಕೆ ಬಿಡೋದಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳನ್ನ ಒಂದು ಭೇಟಿ ಮಾಡಿಸ್ತೀವಿ ಅಂತ ಬಾಲಕೃಷ್ಣ ಅವರು ಕೂಡ ಹೇಳಿದ್ದಾರೆ. ಆದರೆ ಕೂಡ ಈ ನಡುವೆ ಏನು ಜೆಎಂಸಿ ಅಧಿಕಾರಿಗಳನ್ನ ಕರೆಸಿ ಏಕಾಏಕಿ ಸರ್ವೆಯನ್ನ ಮಾಡಿಸ್ತಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದು ರೈತರು ಕೂಡ ಪ್ರಶ್ನೆಯನ್ನ ಮಾಡ್ತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಜಮೀನನ್ನು ನಾವು ಟೌನ್ಶಿಪ್ ಅನ್ನ ಮಾಡಲಿಕ್ಕೆ ಕೊಡೋದಿಲ್ಲ. ಆದರೆ ಯಾಕಾಗಿ ಇವರು ಒತ್ತಾಯ ಪೂರ್ವಕವಾಗಿ ಹಾಗೆ ಜಮೀನನ್ನು ಕಿತ್ತುಕೊಳ್ಳಲಿಕ್ಕೆ ಸರ್ಕಾರಿ ಅಧಿಕಾರಿಗಳು ಬರ್ತಾ ಇರ್ತಕ್ಕಂಥದ್ದು ಅನ್ನೋದು ಕೂಡ ರೈತರ ಪ್ರಶ್ನೆ ಆಗಿದೆ. ಹೀಗಾಗಿ ಇವತ್ತು ಕೂಡ ಸಾಕಷ್ಟು ಹೈ ಅಲರ್ಟ್ ಅನ್ನ ಒಂದು ಕಡೆ ರೈತರು ಘೋಷಣೆ ಮಾಡ್ಕೊಂಡ್ರೆ, ಮತ್ತೊಂದು ಕಡೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ನಿಯೋಗವನ್ನ ಅಲ್ಲಿಗೆ ಬಿಟ್ಟಿರ್ತಕ್ಕಂಥದ್ದು. ಯಾಕೆಂತಂದ್ರೆ ನಿನ್ನೆ ಆದಂಥ ಘಟನೆ ಏನಿದೆ ಇದು ಸಾಕಷ್ಟು ತಾರಕಕ್ಕೆ ಏರಿತ್ತು. ಆದರೆ ಇವತ್ತು ಕೂಡ ನಿನ್ನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಶ್ರೀನಿವಾಸ್ ಗೌಡರು ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಈಗಾಗಲೇ ನೀವು ಸಾಕಷ್ಟು ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದೀರಾ, ಇದು ತಪ್ಪು ಅನ್ನೋ ಒಂದು ಮಾತನ್ನ ತಿಳುವಳಿಕೆಯನ್ನ ಹೇಳೋ ಮೂಲಕ ಮತ್ತೆ ಈ ಒಂದು ಏನು ಹಲ್ಲೆ ಅಥವಾ ಅಡ್ಡಿಪಡಿಸುವಂತ ಕೆಲಸವನ್ನ ಮಾಡಬೇಡಿ ಅನ್ನೋ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ರೈತರು ಇದಕ್ಕೆಲ್ಲ ಜಗ್ಗದೇನೆ ಮತ್ತೆ ಹಲ್ಲೆ ಮಾಡ್ಲಿಕ್ಕೂ ಕೂಡ ಮುಂದಾಗಿದ್ರು. ಇವತ್ತು ಕೂಡ ಮತ್ತೇನಾದ್ರೂ ಜೆಎಂಸಿ ಸರ್ವೆಗೆ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಮತ್ತೆ ಹಲ್ಲೆ ಮಾಡುವಂತ ಸಾಧ್ಯತೆಗಳಿದೆ. ಹೀಗಾಗಿ ಸ್ಥಳದಲ್ಲಿ ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಏನೋ ಸಾಕಷ್ಟು ಪೊಲೀಸ್ ನಿಯೋಗ ಕೂಡ ಈಗಾಗಲೇ ಇರ್ತಕ್ಕಂಥದ್ದು. ಈ ಒಂದು ವೇಳೆ ಜೆಎಂಸಿ ಅಧಿಕಾರಿಗಳೇನಾದ್ರು ಸರ್ವೆ ಮಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅವರನ್ನ ಏನೋ ನಮ್ಮ ಜಮೀನನ್ನ ಯಾರು ಕೊಡೋದಿಲ್ಲ, ಅವರಿಗೆ ಹಿಂಬರಹವನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡಿಸ್ಬೇಕು. ಯಾಕೆಂತಂದ್ರೆ ನಮ್ಮ ಜಮೀನಿಗೆ ಬಂದು ನೀವು ಸರ್ವೆಯನ್ನ ಮಾಡಬಾರ್ದು. ಹಾಗಾಗಿ ಅದ್ರ ಜೊತೆಗೆ ಏನು ಯಾರು ಜಮೀನನ್ನ ಕೊಡ್ತಾರೋ ಅವರ ಜಮೀನುಗಳಿಗೆ ಹೋಗಿ ಸರ್ವೆಯನ್ನ ಮಾಡ್ಕೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ರೈತರು ಒಂದ್ ಕಡೆ ಹೇಳ್ತಾ ಇರ್ತಕ್ಕಂಥದ್ದು. ಅದನ್ನು ಮೀರಿ ಏನಾದ್ರು ಜೆಎಂಸಿ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಏನೋ ವಿಷವನ್ನು ಕುಡಿದು ಆತ್ಮಹತ್ಯೆಯನ್ನು ಮಾಡ್ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಈಗಾಗಲೇ ರೈತರು ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇದು ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಯಾಕೆಂದ್ರೆ ಸ್ಥಳೀಯ ಶಾಸಕರಾದಂಥ ಬಾಲಕೃಷ್ಣ ಅವರು ಕೂಡ ಈವರೆಗೂ ಕೂಡ ಯಾವುದೇ ಒಂದು ಅಂದರೆ ಸ್ಥಳಕ್ಕಾಗಿ ಬರ್ದೇನೆ ಇರ್ಬೋದು, ಅದ್ರ ಜೊತೆಗೆ ಏನೋ ಪೊಲೀಸ್ ಅಧಿಕಾರಿಗಳನ್ನು ಮುಂದೆ ಬಿಟ್ಟು ಇವಂಥ ಒಂದು ಕೆಲಸಕ್ಕೆ ಅಡ್ಡಿಯನ್ನು ಪಡಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಸರ್ವೆಯನ್ನು ಮಾಡಿಸ್ಲಿಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋದು ಕೂಡ ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.